ಪ್ರತಿ ವರ್ಷ ಕಾವೇರಿ ನದಿ ಬಂದು ತುಂಬ ಕೆಡಕಾಗಿ ಇಲ್ಲಿ ಕರ್ಕೊಂಬಂದು ಬಿಡೋ ತಹಸೀಲ್ದಾರ್ ಮೇಡಮ್ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿದ್ದಾರೆ ಗಂಜಿ ಕೇಂದ್ರದಲ್ಲಿ. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಮಕ್ಕಳಿಗೆ ಹಾಲಿಲ್ಲ, ಕಾಫಿ ಇಲ್ಲ, ಬೆಳಗಿಂದ ಊಟದ ವ್ಯವಸ್ಥೆ ಇಲ್ಲ. ತುಂಬ ನೊಂದ್ಕೊಂಡಿದ್ದಾರೆ ಜನ. ದಯವಿಟ್ಟು ಇದಕ್ಕೊಂದು ಪರಿಹಾರ ಮಾಡಿಕೊಡಿ. ಹಳೆ ಹೆಸರು ಅನಗಳಿ ಬಸವರಾಜು ಅಂತೇಳಿ, ನಾನು ಒಬ್ಬ ಸಂತ್ರಸ್ತ. ಏನು ಪ್ರವಾಹ ಬಂದಾಗೆ ನಮಗೆ ಬೆಳೆ ಹಾನಿಗಳು ಸಾಕಷ್ಟು ಆಗ್ತಾಯಿದೆ. ನಮ್ಮ ಭಾಗದ ಶಾಸಕರು ಈಗಾಗಲೇ ಮಾತಾಡಿದ್ದಾರೆ, 150 ಕೋಟಿ ಅಂದಾಜಲ್ಲಿ ಒಂದು ತಡೆಗೋಡೆ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದು ಬೇಗ ನಮಗೆ ಆದರೆ ಅನುಕೂಲ ಅಂತಕ್ಕಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಜೊತೆಗೆ ಈ ಸಾರಿ ಪ್ರವಾಹ ಬಂದಾಗ ಭಾಳ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ನಮ್ಮ ಜಿಲ್ಲಾಧಿಕಾರಿಗಳು, ಕಂದಾಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಎಲ್ಲ ಇಲಾಖೆಯವರು ಭಾಳ ಶ್ರಮಪಟ್ಟು ಜನರನ್ನೆಲ್ಲ ಹೊರಗಡೆ ಕರ್ಕೊಬಂದು ಗಂಜಿ ಕೇಂದ್ರದಲ್ಲಿ ಮತ್ತು ಹಸುಗಳಿಗೆ ಮೇವಿನ ವಿಚಾರದಲ್ಲಿ ಒಂದು ಸಹಕಾರ ಮಾಡಿದ್ದಾರೆ. ನಾವು ಕೇಳೋದು ಇಷ್ಟೇ, ನೀವು ಕರ್ಕೊಂಡು ಬರೋದು ಒಂದು ಕಡೆ ಸರಿ, ಮತ್ತು ನಮಗೆ ಏನು ಬರ ಪೀಡಿತ ಪ್ರದೇಶ ಆಗಿತ್ತು, ಇವಾಗ ನೆರೆ ಪ್ರದೇಶ ಆಗಿದೆ. ನಮಗೆ ಮುಂದೆ ನಮ್ಮ ಏನು ಕಳ್ಕೊಂಡಿದ್ದೀವಿ ನಮ್ಮ ಬೆಳೆಗಳು, ಅದಕ್ಕೆಲ್ಲ ಒಂದು ಪರಿಹಾರನ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ಬೇಕು. ನಮಗೆ ಸಾಕಷ್ಟು ದಿನ ಇಲ್ಲಿ ಪ್ರವಾಹ ಹಿಂದಕ್ಕೆ ತೊಗೊಂಡ್ರು ಸಹ ನಮಗೆ ಯಾವುದೇ ಕೂಲಿಗಳು ವ್ಯವಸಾಯನೋ ಏನೂ ಮಾಡೋಕ್ಕಾಗೋದಿಲ್ಲ. ಭಾಳ ಕಷ್ಟದಲ್ಲಿರ್ತೀವಿ ನಮ್ಮ ಭಾಗದ ಜನರು. ಅವ್ರುಗಳಿಗೆಲ್ಲ ಸರ್ಕಾರ ಸಾಕಷ್ಟು ಅನುಕೂಲನ ಮಾಡಿಕೊಟ್ರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.